ಧಾರವಾಡದಲ್ಲಿ ಸಂಕ್ರಮಣದ ಸಂಭ್ರಮ, ಅಲ್ಲಿ ಕಳೆಕಟ್ಟಿತು ಜಾನಪದ ಸೊಗಡು. ಸಂಭ್ರಮಾಚರಣೆಯ ವಿಶೇಷ ಏನು ಗೊತ್ತಾ? ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ಸಂಕ್ರಾಂತಿ ಸಂಭ್ರಮ. ನಾನು ಹರೀಶ್. ಅಲ್ಲಿ ಇಳಕಲ್ ಸೀರೆ ತೊಟ್ಟ ಮಹಿಳೆಯರ ಮುಖದಲ್ಲಿ ಮೂಗುತಿಯ ಜೊತೆಗೆ ನಗು ಇಣುಕ್ತಾ ಇತ್ತು. ಕೊರಳಲ್ಲಿನ ಟಿಕಿಸರ, ಗುಂಡು, ಬೋರ್ಮಾಳ ಹಾಗೂ ಮೋಹನ ಮಾಲೆ ಇತ್ತು. ತಲೆ ಮೇಲೆ ರೊಟ್ಟಿ, ಹೋಳಿಗೆ, ಮಾದ್ಲಿಯ ಬುತ್ತಿಗಂಟು ಹೊತ್ತು ಬರ್ತಿದ್ರು. ಇದು ಸಂಕ್ರಮಣದ ಸಡಗರ ವಿಶೇಷ. ಸಿಂಗಾರದ ಸಿರಿ ಬಂತು, ಸಂಕ್ರಾಂತಿ ಹಬ್ಬ ಬಂತು. ಎಳ್ಳು ಬೆಲ್ಲಕ್ಕೆ ಬಂತು, ಒಳ್ಳೆ ಸಂಕ್ರಾಂತಿ ಹಬ್ಬ ಬಂತು. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು, ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮೊತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮಮಥನ ಹಬ್ಬಗಳು. ಸಂಕ್ರಾಂತಿ ಸಂಭ್ರಮ ಸಡಗರದಿಂದ ಕೂಡಿರುತ್ತೆ. ಮಳೆ ಚಳಿಯಿಂದ ಬೆಂಡಾದ ಜೀವಿಗಳಿಗೆ ಹೊಸ ಚೈತನ್ಯ ನೀಡುತ್ತೆ. ನೇಗಿಲ ಯೋಗಿಯು ಫಸಲು ಕೈಗೆ ಸಿಕ್ಕ ಸಂಭ್ರಮದಲ್ಲಿ ಸುಗ್ಗಿ ಹಬ್ಬವನ್ನು ಆಚರಿಸ್ತಾರೆ. ಅದೇ ಸಂಕ್ರಾಂತಿ ಹಬ್ಬ. ಕಲಾವಿದ ಬಸವಲಿಂಗಯ್ಯ ಹಿರೇಮಠ ಹಳದಿ ರುಮಾಲು ತೊಟ್ಟು ಹಾರ್ಮೋನಿಯಂ ಹಿಡಿದು ಜಾನಪದ ಹಾಡುಗಳನ್ನು ಹಾಡ್ತಾ ಇದ್ರೆ, ಮತ್ತೊಂದು ಕಡೆ ಇಳಕಲ್ ಸೀರೆ ಉಟ್ಟ ಮಹಿಳೆಯರ ದಂಡು ಆ ಪದಗಳಿಗೆ ತಾಳ ಹಾಕ್ತಾ ದನಿಗೂಡಿಸ್ತಾ ಇತ್ತು. ಈ ದೃಶ್ಯಗಳು ಹಳ್ಳಿಯ ವಾತಾವರಣವನ್ನು ನೆನಪಿಸ್ತಾ ಇತ್ತು. ವರ್ಷ ಕಾವ ಬೆರ್ತಾ ಕನ್ನಡ 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 ಹೆಂಗೊಡ ಸಿರಿನಲ್ಲಿದೆ ಕನ್ನಡ ಕನ್ನಡ ಸಿರಿನಲ್ಲಿದೆ ಕನ್ನಡ ಕನ್ನಡ ಗೋಧಿಯಲ್ಲಿದೆ ಕನ್ನಡ. ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರದ ವತಿಯಿಂದ ಬೇಂದ್ರೆ ಉದ್ಯಾನವನದಲ್ಲಿ ಸಂಕ್ರಮಣ ಹಬ್ಬದ ನಿಮಿತ್ತ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹೊಸ ವರ್ಷ ಕಾವ ಬೆರ್ತಾ ಪಾಂಡವ ಪೂಜೆ ಮಾಡೋಣ, ವರ್ಷದ ಗಂಜಿ ಭರಪೂರ ನೀರಂತ. ಸಂಭ್ರಮದಲ್ಲಿ ರುಚಿಕರ ತಿನಿಸುಗಳು. ಹೌದು, ಈ ಕಾರ್ಯಕ್ರಮದಲ್ಲಿ 60ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿದ್ದರು. ಇಲ್ಲಿ ಬದನೆಕಾಯಿ ಪಲ್ಯ, ಕಾಳು ಪಲ್ಯ, ಸಜ್ಜೆ ಜೋಳದ ರೊಟ್ಟಿ, ಗಡಿಗೆ ಮೊಸರು ಸೇರಿದಂತೆ ಹಲವು ಬಗೆಯ ಚಟ್ನಿಗಳ ಜೊತೆಗೆ ಗೋಧಿಯ ಮಾದ್ಲಿ ಮಾಡ್ಕೊಂಡು ಬಂದಿದ್ದರು. ಜೊತೆಗೆ ಹಲವು ಬಗೆಯ ತಿನಿಸುಗಳು ತಂದು ಎಲ್ರಿಗೂ ತಿನ್ನಿಸುವ ಮೂಲಕ ಸಂಕ್ರಮಣದ ಸಡಗರವನ್ನು ಸವಿದರು. ಹಳ್ಳಿ ಆಚರಣೆಯ ಮೆಲುಕು. ಸಂತಸ ಸಡಗರದಲ್ಲಿ ಮಿಂದಿದ್ದ ಮಹಿಳೆಯರು ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟು ಸಂಕ್ರಮಣದ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಹಿಂದೆ ಹಳ್ಳಿಗಳಲ್ಲಿ ಹೇಗೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು ಎಂಬ ನೆನಪನ್ನ ಮನನ ಮಾಡಿಕೊಂಡ್ರು. ಈಗ ನಾನಾ ಥರದೆಲ್ಲ ಕೂಡ್ಕೊಂಡು ನಾವು ಮಾಡ್ಕೊಂಡು ಬರ್ತೀವಿ. ಬಹಳ ಸಂಭ್ರಮದಿಂದ ಆಚರಿಸುವಂಥ ಸಂಕ್ರಾಂತಿ ಇದು 3 ದಿನ ಕಾಲ ಇರ್ತದೆ. ಇದರಲ್ಲಿ ಮಕ್ಕಳಿಗೆ ಸಹ ಈಗ ಕರಿ ಇರ್ತಾರೆ. ಆ ಕರಿ ಇರೋದಂದ್ರೆ ಮಗುಗೆಲ್ಲ ಸಹ ಆ ಕುಸಲಿನಿಂದ ಅದನ್ನ ಮಾಡಿ ಅವನಿಗೆ ಕಿರೀಟ ಭುಜ ಕಿರೀಟ ಎಲ್ಲ ಮಾಡಿ ಆ ಹುಡುಗನ ಶೃಂಗಾರ ಮಾಡಿ ಮೇಲೆ ಎಲ್ಲ ಒಂದು ಪಾತ್ರೆಯಲ್ಲಿ ಚುರ್ಮರಿ
ಶೇಂಗಾದ ಕಾಳು, ಕಬ್ಬಿನ ಕಾಳು, ಎಳ್ಳು ಮತ್ತು ಸ್ವಲ್ಪ ಹಣ, ಬೆಂಡು, ಬೆತ್ತಸ ಎಲ್ಲ ಹಾಕಿ ಆ ಮಗುವಿನ ಮೇಲೆ ಸುರುತ್ತೀವಿ. ಇದು ಸಂಕ್ರಾಂತಿ. ಇದು ಏನು ಉದ್ದೇಶ ಅಂತಂದರೆ ಎಲ್ಲರೂ ಸಹ ಪ್ರೀತಿ ವಿಶ್ವಾಸದಿಂದ ಇರಬೇಕನ್ನೋದೇ ಒಂದು ಇದು ಉದ್ದೇಶ. ಬೆಳಗ್ಗೆ 11 ಗಂಟೆಗೆ ಆರಂಭವಾದ ಈ ಕಾರ್ಯಕ್ರಮ ಸಂಜೆ 4 ಗಂಟೆಯವರೆಗೂ ನಡೆಯಿತು. ಈ ಹೊತ್ತಿನಲ್ಲಿ ಪೂಜೆ ಪುನಸ್ಕಾರ ನಡೆಸಿದ ಮಹಿಳೆಯರು ಹಳ್ಳಿಗಳಲ್ಲಿ ಆಡುವ ಆಟಗಳನ್ನು ಆಡುವ ಮೂಲಕ ತಮ್ಮ ಹಳೆಯ ನೆನಪುಗಳನ್ನು ನೆನಪಿಸಿಕೊಂಡರು. ಇನ್ನು ಆಧುನಿಕ ಜಮಾನದ ಈ ದಿನಮಾನಗಳಲ್ಲಿ ಈ ಸಡಗರ ಹಾಗೂ ಸಂಭ್ರಮ ಕಾಣೆಯಾಗುತ್ತಿದ್ದು, ಇಂಥ ಕಾರ್ಯಕ್ರಮ ನಡೆಸುವ ಮೂಲಕ ಈ ಹಬ್ಬಗಳನ್ನು ಹಾಗೂ ಹಳ್ಳಿ ಆಟಗಳನ್ನು ಜೀವಂತವಾಗಿಡುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಈಗಿನ ಜನ್ರೇಷನ್ಗೆ ಇದೆಲ್ಲ ಹಬ್ಬದ ಆಚರಣೆ ಎಲ್ಲ ಗೊತ್ತಿಲ್ಲಲ್ಲ. ನಾವೆಲ್ಲ ಮೊದಲೆಲ್ಲ ತುಂಬ ಚೆನ್ನಾಗಿ ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ. ಈಗಿನ ಜನ್ರೇಷನ್ಗೆಲ್ಲ ಗೊತ್ತಾಗಬೇಕು. ಆಮೇಲೆ ನಾವೆಲ್ಲ ಹೆಂಗೆ ಮಾಡ್ತಾ ಇದ್ವಿ, ಮೊದಲಿನ ಕಾಲದಲ್ಲಿ ಹೆಂಗೆ ಆಚರಣೆ ಮಾಡ್ತಾ ಇದ್ವಿ ಅದೆಲ್ಲ ತಿಳಿಸಿ ಹೇಳಬೇಕು ಅಂಥೇಳಿ ಇಂಥವೆಲ್ಲ ಹಬ್ಬಗಳನ್ನೆಲ್ಲ ಹಮ್ಮಿಕೊಳ್ತಿರ್ತಾರೆ. ಪ್ರತಿಯೊಂದು ಇದು ಹಬ್ಬಗಳನ್ನೆಲ್ಲ ಹಿಂಗೆಲ್ಲ ಸಾಂಸ್ಕೃತಿಕವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ಬೇಕಂತಂದೇಳಿ ತಿಳಿಸಿ ಹೇಳ್ತಿರ್ತಾರೆ. ಭಾಳ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ಮರೆತೇ ಹೋಗ್ಬಿಟ್ಟಿದ್ದೀವಿ ನಾವು. ಅಂಥದ್ರಲ್ಲಿ ಈಗ ಇಂಥವೆಲ್ಲ ಮತ್ತೆ ಹಮ್ಮಿಕೊಳ್ಳೋದು ಅಂತಂತಂದರೆ ಒಂದು ರೀತಿ ಭಾಳ ಖುಷಿ ಅನಿಸ್ತೈತೆ ನಮ್ಗೆ. ಒಟ್ನಲ್ಲಿ ಬೇಂದ್ರೆ ಉದ್ಯಾನದಲ್ಲಿ ಉಡುಗೆ ತೊಡುಗೆ ಹಾಗೂ ಅಡುಗೆಯೇ ಮುಖ್ಯವಾಗಿದ್ದ ಹಬ್ಬದ ಸಡಗರದಲ್ಲಿ ಎಲ್ಲರೂ ನಾ ಮುಂದು ತಾ ಮುಂದು ಅಂತ ಮುಂದಾಗಿ ಒಂದು ಕುಟುಂಬದಂತೆ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ಸುಗ್ಗಿಯ ಈ ಹಬ್ಬದಲ್ಲಿ ಮಿಂದೆದ್ರು. ಆಡಂಬರವಿಲ್ಲದೆ ಅದ್ದೂರಿತನವಿಲ್ಲದೆ ಆಚರಣೆಯಾಗುವ ಸಂಕ್ರಾಂತಿ ಹಬ್ಬ ಎಲ್ಲರಲ್ಲೂ ನವ ಚೈತನ್ಯ ತುಂಬುವಂಥದ್ದು. ಈ ಚೈತನ್ಯ ಹಾಗೂ ಸ್ಫೂರ್ತಿ ಇಡೀ ವರುಷ ಎಲ್ಲರಲ್ಲೂ ಇರಲಿ. ಇದು ಈ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.